मागे ಅದ್ಭುತ ಸುರಾವಳಿಯ ದಿಕ್ಪಾಲಕರಾಂ ಧನುಜ ಕುಲ ಗಂಧರ್ವ ದಕ್ಷ ಕಿನ್ನರಾವಳಿಗಳು ಪರಮೇಶ್ವರ ಪುರಂದರ ಕೌಸಲ್ಯನಾದಿರ್ಪ ಈ ದಶಕಂಡ ಸಾರ್ವಭೌಮನಿಗೆ ಅದಾರು ಸಾಟಿಯೋ ಓ ಮೆರಸಿಗಲಿದೆ ದಶ ಮುದ್ರನ ಗಿರಿ ದಶವ ಮೆರಸಿಗಲಿದೆ ದಶ ಮುಖ ಸಿರಿಯ ಪಿಗೆಯೇ ಕೋರಿದ ದಿವ್ವತ್ಮರ
ಬಾಳಿನ ರಸಮಯ ಸಮಯವಿದೆ ಬಾಳಿನ ರಸಮಯ ಸಮಯವಿದೆ ಇದುವೇ ಗಂಧರ್ವ ಕಾಣುತ್ತದೆ ಇದುವೇ ಗಂಧರ್ವ ಕಾಣುತ್ತದೆ ಬಾಳಿನ ರಸಮಯ ಸಮಯವಿದೆ ನೀನೇ ಸಕಲ ಕಲಾ ವಿಶಾರದೆ ನೀನೇ ಸಕಲ ಕಲಾ ವಿಶಾರದೆ ನಯನ ಮನೋಹರ ಭಾಗ್ಯವಿದೆ ನಯನ ಮನೋಹರ ಭಾಗ್ಯವಿದೆ ಕಿವಿ ಕಿವಿನಾದ ವಾಗಸುದೆ ಕಿವಿ ಕಿವಿನಾದ ಕಾಗಸುದೆ ಬಾಳಿನ ರಸಮಯ ಸಮಯವಿದೆ 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 ಭಲೆ ಭಲೆ ಬಲೆ ಪ್ರಹಸ್ತ ಕುಂಭಕರ್ಣ ಅಣ್ಣ ವಿಭೀಷಣ ಅಣ್ಣ ಕುಮಾರ ಇಂದ್ರಜಿತ್ತು ಜನಕ ಹಾಗೂ ಅಕ್ಷಯ್ ಕುಮಾರರೇ ಮತ್ತು ನವಬ್ರಹ್ಮರಲ್ಲಿ ಒಬ್ಬರಾದ ದೇವಿಯ ಗರ್ಭಸ್ಥನು ವಿಶ್ವವಸುವಿನ ಸುಪುತ್ರನ ಹೆಸರಾಂಕಿತ ಪಡೆದ ಅಪ್ರತಿಮ ವೀರನ ಸ್ವರ್ಣಲಂಕೆಯನ್ನು ನಿರ್ಮಾಣ ಮಾಡಿಕೊಂಡು ಸೌಭಾಗ್ಯಗಳಿಂದ ಕೂಡಿ ದಕ್ಷಿಣೇಶ್ವರ ಎಂಬ ಬಿರುದಾಂಕಿತ ಪಡೆದವನು ನಾನು. ನನಗೆ ಸರಿಸಾಟಿಯಾಗಿ ನಿಲ್ಲಬಲ್ಲ ವೀರನು ಶೂರನು ಧೀರನು ಅವನ್ಯಾರಿರುವನು ಈ ತ್ರಿಭುವನದಲ್ಲಿ ಪ್ರಸ್ತ. ದೀಪ ಘಟನ ಶೇಷನಾಕರ ದಿವಾಕರ ಪ್ರಭಾಕರ ಜಯ ಕಟಾರ ಜಯ ಕುಟಾರ ಜಯ 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 ಸಮರ ಧೀರ ಘಟನ ಶೇಷನಾಕರ ದಿವಾಕರ ಪ್ರಭಾಕರ ಜಯ ದೂರ ಭಯ ದೂರ ಜಯ ಜಯ ವರ ಸಮರ ಧೀರ ಪಟು 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 ದೀಪ ದೀಪ ಜಯ ಕಟಾರ ಜಯ ಕುಟಾರ ಜಯ ಜಯ ವರ ಸಮರ ಪಟು 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 ದೀಪ ದೀಪ ಜಯ ಕಠೋರ ಜಯ ಕುಟಾರ. ನಿಜ ಪ್ರಭು ನಿಜ, ನಿಮಗೆ ಸರಿಸಾಟಿಯಾದವರು ಈ 14 ಲೋಕಗಳಲ್ಲೇ ಯಾರು ಇಲ್ಲ. ನಿಮ್ಮ ಹೆಸರನ್ನು ಕೇಳಿದ ಮಾತ್ರದಿಂದಲೇ ಯಕ್ಷ ಕಂತ ಗರುಡರುವ ಕಿನ್ನರ ಕಿಂಪುರುಷರುಗಳಾದ ಕಲಹರಸಿ ನಡೆಯುವವರು ಆ ರಾಜಮಾತೆಯಾದ ಕೈಕಸಹ ದೇವಿಯ ಪುತ್ರರಾಗಿ ಜನಿಸಿ ನಿಮ್ಮ ಅಜಾತ ಶತ್ರುವನ್ನು ಹರಿದು ಉದರವನ್ನು ಹರಿದು ಪಾತಾಳವಕ್ಕೂ ಬಲಿ ಚಕ್ರವರ್ತಿಯ ಅರಮನೆಯನ್ನು ಕಾಯುತ್ತಿದ್ದ ಆ ಹರಿಯನ್ನು ಹಿಡಿಯಲು ಹೋದ ಪರಾಕ್ರಮಿಶಾಲಿ ನೀರಲ್ಲವೇ? ಪ್ರಾಸ್ತ ಸಾಕು ನಿಲ್ಲಿಸು. ಪ್ರದಷ್ಟ ಸಾಕು ಸಾಕು ನಿನ್ನ ಹೊಗಳಿಕೆ. ನಮ್ಮ ಅಗ್ರಜನನ್ನು ಒಂದು ಸೂಲ ಕೇರಿಸಬೇಡ. ನಿಮ್ಮಂದರು ಒಳಗಿಂದ
ಮತಿಗೆಟ್ಟು ಶಕ್ತಿ ಸಾಮಂತಗಳಿರುವಂತು ಅಶ್ವಿನಿ ದೇವತೆಗಳಿಂದ ಹಸುವನ್ನು ಹೊಂದಿ ನಿರ್ಮಲ ಭಾವದವರಾದ ಗಗನ ಸಖಿಯಾದ ವಶ ಮಾಡಿ ವೇದವಾದ ಶಾಪಕ್ಕೆ ಗುರಿಯಾದವನೇ ನಮ್ಮ ಅಗ್ರಜನು. ಆಲಿಸಬಾರದೇನೋ ಸೋದರ ಸವಿ ನುಡಿಗಳ ಆಲಿಸಬಾರದೇನೋ ಸೋದರ ಸವಿ ನುಡಿಗಳ ಶ್ರೀರಾಮದೋತನ ಮರುತ ಸಂಜಾತನ ಶಾಂತಿಗ ಪಡೆಯೋಳ್ ಶ್ರೀರಾಮದೋತನ ಮರುತ ಸಂಜಾತನ ಮತಿಗ ಮಳೆದೋ ಶಾಂತಿಗ ಪಡೆಯೋಳ್ ಮತಿಗೆ ಮಳೆದೋ ಶಾಂತಿಗ ಪಡೆಯೋಳ್ ಅಲಿತ ಬಾರದೇನೋ ನುಡಿಗಾಳ ಶ್ರೀರಾಮದೋತನ ಮರುತ ಸಂಜಾತನ ಮತಿಗೆ ಮಳೆದೋ ಶಾಂತಿಗ ಪಡೆಯೋಳ್ ಮತಿಗೆ ಮಳೆದೋ ಶಾಂತಿಗ ಪಡೆಯೋಳ್ ಅಲಿತ ಬಾರದೇನೋ ಸೋದರ ಸವಿ ನುಡಿಗಳ. ಯಾರಂತ ನೋಡುತ್ತಿರೋ ಸರಿರು ಗೆಳೆಯ ಬರದೊಳಗೆ ಸರಿದ ಕಳೆದಿರುವ ದುರದೊಳಗೆ ಸರಿರು ಗೆಳೆಯ ಬರದೊಳಗೆ ಸರಿರು ಗೆಳೆಯ ಬರದೊಳಗೆ ಸರಿದ ಕಳೆದಿರುವ ದುರದೊಳಗೆ ಸರಿರು ಗೆಳೆಯ ಬರದೊಳಗೆ ಸಂದರ್ಭದ ಬಿಟ್ಟು ಎಲ್ಲಾಗೋದರಿ ಬೆಟ್ಟದರಿವೆ ಗಂಧರ್ಪದ ಬಿಟ್ಟು ಎಲ್ಲಾಗೋದರಿ ಬೆಟ್ಟದರಿವೆ ದರೇನು ಗೆಳೆಯವೆ ಬರದೊಳಗೆ ಸರಿದ ಕಳೆದಿರುವೆ ಗುಣದೊಳಗೆ ದರೇನು ಗೆಳೆಯ ಬರದೊಳಗೆ ದರೇನು ಗೆಳೆಯ ಬರದೊಳಗೆ ಸರಿದ ಕಳೆದಿರುವ ದುರದೊಳಗೆ ದರೇನು 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 ಗೆಳೆಯ ಬರದೊಳಗೆ ಯಾರೆಂದು ನೋಡುತ್ತಿರುವ ವಿಭೀಷಣ ಒಂದೇ ತಾಯಿ ಜನಿಸಿ ಒಂದೇ ತಾಯಿ ಜನವೇ ಮಕ್ಕಳಾಗಿ ಅಜಲ ಪರಾಕ್ರಮ ಭುವನ ಬೇಗರನು ರಕ್ಕಸರಿಗೆ ರಕ್ಕಸರು ಜಮೀಜರಂತೆ ಜಮೀಜರು ಶವಯಾಕರಣ ಪಂಡಿತರ ನಾನು ಅಗ್ರಜನು ಏನೇ ಯಾರಿಸ್ತಿರುವೆಯ ಭಲೆ ಭಲೆ ಕುಂಭಕರ್ಣ, ಈ ವಿಭೀಷಣನು ಏನು ಬಲ್ಲ ನನ್ನ ವಿಚಾರವನ್ನು. ನಾನು ಜಗಮಲ್ಲ, ಜಗತ್ತನ್ನೇ ಸೃಷ್ಟಿಸಿರುವ ಆ ಬ್ರಹ್ಮದೇವನನ್ನೇ ನನ್ನ ರಮನೆ ಪಂಚಾಂಗವನ್ನು ಓದುವ ಪಂಡಿತನನ್ನಾಗಿ ಮಾಡಿಕೊಂಡಿರುವುದು. ನವಗ್ರಹಗಳನ್ನೇ ಸ್ವಾಧೀನ ಮಾಡಿಕೊಂಡು ನನ್ನ ಸಿಂಹಾಸನದ ಮೆಟ್ಟಿಲುಗಳನ್ನಾಗಿ ಮಾಡಿಕೊಂಡಿರುವುದು. ದಿಕ್ಪತಿಗಳ ಬಿರುದು ಗಗನವೇ ಹರಿದು ತಲ್ಲನೆಗೊಳಿಸಿ ಮಾಡಬಲ್ಲ ಈ ದಶಕಂಠನು ಋಣನ 14 ಲೋಕಗಳಲ್ಲಿ ಅವನಿಗೊಬ್ಬನಿಗಲ್ಲದೆ ಮತ್ತಾರಿಗೂ ತರಬಾರನು ಈ ದಶಕಂಠನ. ಭಲೆ ಭಲೆ ಜನಕ, ನಾಟ್ಯ ಸ್ವರೂಪನು ನರ್ತಿಸುವ ಸಮಯದ ನಾಟ್ಯ ಸ್ವರೂಪನು ನರ್ತಿಸುವ ಸಮಯದ ಅಜತಗಿರಿಯ ಮೇಲೆತ್ತಿ ನಲಿದವನು ನಾನು.
ಜತಗಿರಿಯ ಮೇಲೆತ್ತಿ ನೊಲೆದವನು ನಾನು ಆ ಮುಕ್ಕಣ್ಣ ಶಿವನ ಮುಗ್ಗರಿಸಿ ಮುಕ್ಕಣ್ಣ ಶಿವನ ಮುಗ್ಗರಿಸಿ ನಿಜ ಭಕ್ತನಾದ ನನ್ನನ್ನು ನೋಡಿ ಕರುಣಿಸಿ ವರವಿತ್ತು ಭೂ ಜಗದ ನೋಡಿ ಆಶ್ಚರ್ಯ ಪಡುವಂತೆ ಮಾಡಿದ ಈ ದಶಕಂಠ ರಾವಣ ಸಾರ್ವಭೌಮನಿಗೆ ಅದಾರು ಸಾಕ್ಷಿ ಬಲೆ ಜನಕ ಇಂತಹ ನನಗೆ ಸಾಮಾನ್ಯ ಸ್ತ್ರೀಯಾದ ವೇದವತಿಯ ಶಾಪವೇ ಸಮಾನವಾಗುತ್ತ. ಓಂ ನಮ ಶಿವಾಯ ಶಿವಾಯ ಎಂಬೆರಡಕ್ಷರದಿಂದಲೇ ದೋಷ ನಿವಾರಣೆ ಮಾಡಿಕೊಳ್ಳಬಲ್ಲ ನಾನು ಪಂಚಭೂತಗಳಿಗೆ ಒಡೆಯನಾದ ಪರಮೇಶ್ವರನನ್ನು ಆರಾಧಿಸಿ ಮೃತ್ಯುಂಜಯನನ್ನು ಬಾಧಿಸಿ ನವವ್ಯಾಕರಣ ಪಂಡಿತನೆಂಬ ಬಿರುದಾಂಕಿತ ಪಡೆದವನು ನಾನು. ಮಹಾಪ್ರಭು, ನಿಮ್ಮ ನುಡಿ ಏರಿಯಾದವನಿಗೆ ದೇಹತ್ವವನ್ನು ತರುತ್ತದೆ. ಅದು ಯಾವ ಜನ್ಮದ ಪುಣ್ಯವೋ, ಯಾವ ಜನ್ಮದ ದೈವದ ಬಲವೋ. ನಿಮ್ಮಂತಹವರ ಬಳಿ ಮಂತ್ರಿ ಆದುದಕ್ಕೆ ನನ್ನ ಜನ್ಮ ಸಾರ್ಥಕವಾಯಿತು. ನಿಜ ನಿಜ ಕಟಪಟ ವೀರ ಸಿಂಹನೆನಿಸಿ ಶ್ರೀ ಜಗದಾಳ್ ಈ ರಾವಣ ಕುಂಭಕರ್ಣ ಕರೆ ಉಳಿಯುವುದು ಶಸ್ತ್ರಗಳೇ ಎದುರಾಗುವುದು. ಹರ ಹರ ಇಂದ್ರಾದೇವಿಗಳು ಜರುಗುತ್ತಿರು ಅಮಿತ ಪರಾಕ್ರಮಶಾಲಿಯಾದ ನಮ್ಮ ಅಗ್ರಜರು ನೀನೇ ಹೇಳುತ್ತಿರುವೆಯೋ. ಲೋಕನಾಯಕನು ವಾಸವಾಗಿದ್ದ ಕೈಲಾಸವನ್ನ ತನ್ನ ತೋಳುಗಳನ್ನು ಎತ್ತಿ 14 ಲೋಕಗಳಿಗೆ ಅಚ್ಚರವನ್ನು ಉಂಟು ಮಾಡುವುದು ದಿಟ್ಟದ ಅಚಲ ವೀರ ಪರಾಕ್ರಮ ಧರ್ಮ ಸಂಜಾತರು ಈ ರಾವಣ ಕುಂಭಕರ್ಣ ಎಂಬ ಈಗಿರುವಲ್ಲಿ ನಮಗೆ ಛತ್ರಗಳಂತಿರಲಿ ವೃತ್ತಿದಾವುದು ಮುಟ್ಟಲಾರದು. ಅವನು ಎಂದಿಗೂ ಸರಾಹತೆ ಇಲ್ಲ. ಹೌದು ಕುಂಭಕರ್ಣ, ಏನು ಹೇಳುತ್ತಿರೋದು 100ಕ್ಕೂ 100 ಸತ್ಯ. ಈ ಶತಯಾಜನೆಯ ವಿಸ್ತೀರ್ಣವನ್ನು ದಾಟಲು ಸಪ್ತಋಷಿಗಳಾಗಲಿ ದೇವತೆಗಳಾಗಲಿ ನನ್ನ ಅಜಾತ ಶತ್ರು ಹರಿಗೂ ಕೂಡ ಸಾಧ್ಯವಿಲ್ಲ. ರಾವಣೇಶ್ವರ, ಜಯಲಕ್ಷ್ಮಿ ನಿಮ್ಮ ಸೊತ್ತಲ್ಲ, ನಿಮ್ಮ ಸಹೋದರಿಯೂ ಅಲ್ಲ. ಆದರೆ ಪಂಡಿತನೇ ಆಗಲಿ ಬಾಮರನೇ ಆಗಲಿ ಪತಿತನಾಗಿ ನಡೆದಿದ್ದರೂ ಮನವರಿಕೆ ಮಾಡಿಕೊಂಡು ದುಷ್ಟ ಕರ್ಮ ಕಾರ್ಯಗಳನ್ನು ತ್ಯಜಿಸಿ ಸತ್ಕಾರ್ಯಗಳನ್ನು ಮಾಡುತ್ತಾ ಯಾವ ದೈವವನ್ನು ನಂಬಿ ಸದಾ ಅವನನ್ನು ನೆನೆಯುತ್ತಾ ನೈತ ಕರ್ಮವನ್ನು ಸತ್ಪುರುಷಶೀಲರಾಗುತ್ತಾನೋ ಅಂತವನಿಗೆ ದೈವವೂ ಒಲಿಯುವುದು. ನಿನ್ನ ಮಾತುಗಳನ್ನು ಕೇಳಿ ಕೇಳಿ ನನ್ನ ನಾನೇ ಮುಗಿತಿರುವೆನು. ನೀನಲ್ಲದೆ ಬೇರೆ ಯಾರಾದರೂ ಇಂಥ ಮಾತುಗಳಾಡಿದರೆ ಇಷ್ಟು ಹೊತ್ತಿಗೆ ಮಹಾಪ್ರಭು, ನಿಮ್ಮ ತಂಗಿ ಶೂರ್ಪಣಖ ದೇವಿ ಅವರು ರೋಧಿಸುತ್ತಾ ಬರುತ್ತಿರುವರು. ಏನು ಅಂತಹ ಧ್ವನಿ? ನನ್ನ ತಂಗಿ ಶೂರ್ಪಣಖ ದೇವಿ ರೋಧಿಸುತ್ತಿರುವಳೆಂದರೆ ಎಂತಹ ಅಪಮಾನ! ತುಂಬಿದ ಸಭೆಯಲ್ಲಿ ವಿಧಿವೇ ಆಗಮನ. ಇಂದು ಮುಂಜಾನೆ ಮಂಜು ಕವಿತ ವಾತಾವರಣ. ಶಿವ ಪೂಜೆ ಮಾಡುವಾಗಲೇ ಎಡಗಣ್ಣು ಅದರುತ್ತಿತ್ತು, ಎಡಭುಜವೂ ಅದರುತ್ತಿತ್ತು. ಹಾಗಲೇ ತೀರ್ಮಾನಿಸಿದೆ, ಇಂದು ಏನೋ ಅಪಶಕುನದ ಮುನ್ಸೂಚನೆ. ಏನು
ನನಗೆ ಅಪಶಕುನದ ಮುನ್ಸೂಚನೆ. ನಾನಾರು ಚತುರ್ದಶ ಭುವನ ಭಯಂಕರನಾದ ರಾವಣ ಸರ್ವತ್ರ ಸರ್ವತಂತ್ರ ಕುತಂತ್ರ ಪರಾಕ್ರಮಶಾಲಿಯಾದ ಈ ದಶಕಂಡನ ತಂಗಿಯ ರೋಧಿಸುತ್ತಿರುವಳೆಂದರೆ ಎಂತಹ ಅಪಮಾನ! ಪ್ರಚಂಡ ರಾವಣನಾದ ನಾನು ಪೌರುಷ ಬ್ರಹ್ಮನ ಮೊಮ್ಮಗನು, ಅದಕ್ಕಿಂತ ಕೈಕಸಾದೇವಿಯ ಗರ್ಭ ಸಂಜಾತ, ಈಶ್ವರಸುವಿನ ಸುಪುತ್ರನು. ಓಂ ನಮಃ ಶಿವಾಯ. ಒಂದು ಸಾರಿ ಓಂಕರಿಸಿದ ಮೇಲೆ ಈ ಭೂಮಂಡಲವೇ ಅಲ್ಲಾದ ಕಲ್ಲಾದ ಮಾಡಬಲ್ಲ ಈ ದಶಕಂಡನ ಅಸುಲ ಪರಾಕ್ರಮಶಾಲಿಯಾದ ಪಿತಾಮಹ ಆ ಬ್ರಹ್ಮದೇವನು ನನಗೆ ಯಾರಿಂದಲೂ ಮರಣಬಾರದಂತೆ ವರವಿತ್ತು ಮೃತ್ಯುವನ್ನು ಗೆದ್ದು ಮಹಾವೀರನೀನಾಗೆಂದು ಆಶೀರ್ವದಿಸಿದ. ಇನ್ನು ಆ ವಾಯುದೇವನು ನಾವು ನಿಂತಲ್ಲಿ ಕುಂತಲ್ಲಿ ಸುಗಂಧ ಪರಿಮಿತವಾದ ತಂಗಾಳಿಯನ್ನೇ ಬೀಸುತ್ತಿರುವನು. ಅದಿಕ್ಕಲೇ ಹಿಡಿಯುವುದು ಭೂಮಿ, ತಲೆ ಹತ್ತರ ನಡುಗುವುದು ಬಾನು, ನಡುಗುವುದು ಸೃಷ್ಟಿ. ಇಂತಹ ಸುರ ಪರಾಕ್ರಮಶಾಲಿಯಾದ ತಂಗಿ ರೋಧಿಸುತ್ತಿರುವಳೆಂದರೆ ಎಂತಹ ಅಪಮಾನ! ಅವರು ಯಾರಾದರೂ ಸರಿ ಅವರ ರುಂಡ ಮುಂಡಗಳನ್ನು ಬಗೆದು ನನ್ನ ತಂಗಿಯ ಶೂರ್ಪಣಖ ದೇವಿಗೆ ಕೊರಳಿಗೆ ಮಾಲೆ ಹಾಕದಿದ್ದರೆ ನಾನು ದಶಕಂಡನೇ ಅಲ್ಲ. ಅಣ್ಣ ಅಣ್ಣ ನೋಡಣ್ಣ ನನ್ನ ಸ್ಥಿತಿಯನ್ನ. ತಂಗಿ ಏನಾಯ್ತು? ನಿನ್ನ ಸ್ಥಿತಿ ಏನಾಯ್ತು? ಅಣ್ಣ ನಾನು ದಂಡಧಾರಣ್ಯಕ್ಕೆ ಹೋಗಿದ್ದೇನಣ್ಣ. ಅಲ್ಲಿ ಆಮ ಓ ಏನು ರಾಮ ಮುಂದೇನಾಯ್ತು? ಮಹಾಪ್ರಭು ಕಾಡಿನಲ್ಲಿ ರಾಮರಂತೆ. ಓಹೋ ರಾಮ ಮುಂದೇನಾಯ್ತು? ಅಣ್ಣ ಅಲ್ಲಿ ನಾಮನ ತಮ್ಮ ಲಕ್ಷ್ಮಣ ಈತೆ. ಓಹೋ ರಾಮ ಲಕ್ಷ್ಮಣ ಮುಂದೇನಾಯ್ತು? ಅಣ್ಣ ಆ ಮೂವರು ರಾಮ ಲಕ್ಷ್ಮಣ 3 ಜನ ಸೇರಿ ನನ್ನ ಮೂಗನ್ನು ಕೊಯ್ದು ಅಪಮಾನ ಮಾಡಿ ಕಳಿಸಿರಿ ಅಣ್ಣ.
ಅವರು ಇನ್ನೆಂತಹ ಬಲಶಾಲಿಗಳು. ನಾನೇ ಶಕ್ತರೆಂದರೆ ನನಗಿಂತ ಶಕ್ತಿಶಾಲಿಗಳು. ಅವರು ಯಾರಾದರೂ ಸರಿ ಅವರ ಮುಂಡಗಳನ್ನು ಬರೆದು ಮಾಡಿ ಪಡೆದಂತು ಯಾರು ಪಡೆದಂತು ಯಾರು ಅಪ್ಪರ್ಜೆ ಕಡಿದಿರುವೆನ ಅಪ್ಪರ್ಜೆ ಕಡಿದಿರುವೆನ ಧನಸಗಣ ವೈರನ ಕಡಗೋಣದ ಒಳಗೆ ಚಪ್ಪಲಿನ ತೊಳೆಯನ ಪುಡಿಪುಡಿಯ ಮಾಡಿದೆ ಚಪ್ಪಲಿನ ತೊಳೆಯನ ಪುಡಿಪುಡಿಯ ಮಾಡಿದೆ ಕಡಗಂಡ ಕಡಗಲದೆ ಸಿಂಹನ ಕಡಗಂಡ ಕಡಗಲದೆ ಸಿಂಹನ ಅಪ್ಪರ್ಜೆ ಕಡಿದಿರುವೆನ ಅಪ್ಪರ್ಜೆ 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 ಕಡಿದಿರುವೆನ ಶಾಂತಿ ಅಣ್ಣ ಶಾಂತಿ. ಸೋದರ ಮಾತ್ರಕ್ಕೆ ನಮ್ಮ ಮಾತು ಪರ್ಯಾಸವಲ್ಲಣ್ಣ. ಸೂರ್ಪಡಕ ನೀನನ್ನು ಸುಮ್ಮನೆ ಗಾಜು ಕಳಿಸಿದರೆ ನಾನು ನಂಬಲಾರೆ. ಹೇಳುವುದಿನ್ನೇನು ಕೇಳುವುದಿನ್ನೇನು? ದಂಡ ಕಾರಣದಲ್ಲಿ ನೆಲೆಸಿ ನಮಗೆ ಎಷ್ಟು ಬಲಶಾಲಿಗಳಿರಬಹುದು? ಅಷ್ಟೇ ಅಲ್ಲಣ್ಣ, ನನಗಾದ ಅಪಮಾನವನ್ನ ಅಣ್ಣಂದಿರುಗಳಾದ ಕರಾದೋಷಣರಿಗೆ ತಿಳಿಸಿದೆನಣ್ಣ. ಅವರೆಲ್ಲರೂ ಕೆರಳಿ ಆ ರಾಮನ ಮೇಲೆ ಯುದ್ಧಕ್ಕೆ ತೆರಳಿದರಣ್ಣ. ಸಹಿಸಲಾರದ ಅಪಮಾನ. ಆತ್ಮರೇ, ಈಗಲೇ ನಿಮ್ಮನ್ನು ಧ್ವಂಸ ಮಾಡಿ ಆ ಜಾನಕಿಯ ಮುಂದೆಯನ್ನು ಹಿಡಿದು ನನ್ನ ರಾಣಿಯನ್ನಾಗಿ ಮಾಡಿಕೊಳ್ಳುವೆನ. ರಾಕ್ಷಸ ರಾಜೇಂದ್ರ ಆ ರಾಮ ಲಕ್ಷ್ಮಣರನ್ನು ಕೊಂದು ಆ ವಿಧವೆಯಾದ ಸೀತೆಯನ್ನು ಕಟ್ಟಿಕೊಂಡರೆ ನಿಮ್ಮ ರಾಜ್ಯಪಾಲಕ್ಕೆ ಕಂಟಕವಾಗುವುದಲ್ಲವೇ? ಹೌದು, ಇದು ಆಲೋಚಿಸತಕ್ಕ ವಿಚಾರವೇ ಸರಿ. ಅದಕ್ಕೆ ಅವರನ್ನು ವಂಚಿಸುವುದು ಹೇಗೆ ಸಾಧ್ಯ? ಏತಕ್ಕೆ ಸಾಧ್ಯವಿಲ್ಲವಣ್ಣ. ಮಾವನಾದ ಮಾರೀಚನ ಸಹಾಯ ಮಾಡಿ ಹೋದರೆ ಎಲ್ಲವೂ ಸಾಧ್ಯವಾಗುವುದಣ್ಣ. ತಂಗಿ, ಅದು ಹೇಗೆ ಸಾಧ್ಯ? ನೀನೇ ಹೇಗೆಂದರೆ ಮಾವನಾದ ಮಾರೀಚನು ಒಂದು ಸುವರ್ಣಮಯವಾದ ಜಿಂಕೆಯ ರೂಪವನ್ನು ಧರಿಸಿ ಆ ಪರ್ಣಶಾಲೆಯ ಮುಂದೆ ಸುರಿದಾಡುತ್ತಿರಲಿ, ಸೀತೆಯು ಆಗ ಜಿಂಕೆಯನ್ನು ಹಿಡಿಯಲು ರಾಮನಿಗೆ ಹೇಳುವಳು. ಆಗ ರಾಮನು ಜಿಂಕೆಯನ್ನು ಹಿಡಿಯಲು ಸಿದ್ಧನಾಗುವನು. ಆಗ ಮಾವನಾದ ಮಾರೀಚನು ದೂರ ದೂರ ವಂಚಿಸಿ ಕರೆದುಕೊಂಡು ಹೋಗಲಿ. ಆ ಸಮಯದಲ್ಲಿ ನೀನು ಮರೆಯಲ್ಲಿದ್ದುಕೊಂಡು ಸೀತೆಯನ್ನು ಅಪಹರಿಸಿಕೊಂಡು ಬರಬಹುದಲ್ಲಣ್ಣ. ಈಗ ಮಾಡದಿದ್ದರೆ ನಾನು ಖಂಡಿತವಾಗಿ ಉಳಿಯುವುದಿಲ್ಲವಣ್ಣ, ಉಳಿಯುವುದಿಲ್ಲ. ತಂಗಿ, ದಂಡ ಕಾರಣದಲ್ಲಿ ನೆಲೆಸಿ ನಮಗೆ ಅನ್ಯಾಯವಾಗಿರುವ ಆನರಾದವರು ಇನ್ನೆಂತಹ ಬಲಶಾಲಿ. ಅವರು ಯಾರಾದರೂ ಸರಿ ಅವರ ಮುಂಡಗಳನ್ನು ಬಗೆದು ಬಲೆ ತಂಗಿ, ನಾಚಿಕೆ ಹೋದರೂ ಬುದ್ಧಿ ಮಾತ್ರ ಚುರುಕಾಗಿಯೇ ಇದೆ. ನೀನು ಅಂತಃಪುರಕ್ಕೆ ಹೋಗಿ ಔಷಧೋಪಚಾರಗಳನ್ನು ಮಾಡಿಸಿಕೋ. ನಡೆ. ಮಕರಾಕ್ಷ, ನೀವು ಈಗಲೇ ಹೋಗಿ ಮಾವನಾದ ಮಾರೀಚನನ್ನು ಬರಮಾಡಿ.
ಮಾವ ಬಾ. ಹಾ ಬಂದೆ. ನನ್ನ ಕರೆಸಿದ ಕಾರಣವೇನು? ಬಾ ಮಾವ ಬಾ. ನನ್ನ ತಂಗಿ ಶೂರ್ಪಣಖ ದೇವಿಯು ದಂಡಕಾರಣಕ್ಕೆ ಹೊರಟಿದ್ದಳಂತೆ. ಅಲ್ಲಿ ರಾಮ ಲಕ್ಷ್ಮಣ ಸೀತೆ ಮೂವರು ಸೇರಿ ಅವರ ಮೂಗುಗಳನ್ನು ಕೊಯ್ದು ಅವರ ಅಪಮಾನಗೊಳಿಸಿ ಕಳಿಸಿದ್ದಾರಂತೆ. ನೀನು ಭವಿಷ್ಯಜ್ಞನು. ನನ್ನ ತಂಗಿ ಹೇಳಿದಂತೆ ಅವರೇನು ಮಾನವರೋ ದಾನವರೋ ಚೆನ್ನಾಗಿ ಗುರುತಿಸಿ ಹೇಳು ಮಾವ. ಇನ್ನು ಸಂಬರಕ್ಕಾಗಿ ನನ್ನ ಇಷ್ಟ ಇದ್ದ ಕೇಳಲಿ. ಅಸತ್ಯವನ್ನೇ ನುಡಿಯುತ್ತಿರುವೆ. ಅದೇ ಸತ್ಯ. ನಾನು ಹೇಳುತ್ತೇನೋ ಸತ್ಯ. ನಿಜವಾಗಿ ಈ ರಾವಣ ವಂಶದಲ್ಲಿ ಸಮರದಿಂದ ಉತ್ತರ ಕೊಡುವುದು ಎಲ್ಲಿಂದ ಕರೆತೆ? ವಿಭೀಷಣ ಈತನ ಎತ್ತರದಲ್ಲಿರುವ ತಾರಾಗಿರಿಯನ್ನು ಕಿತ್ತು ಸಮುದ್ರದಲ್ಲಿ ಬಿಸಾಡು. ರಾವಣೇಶ್ವರ ಶಾಂತನಾಗು. ಈ ಲಂಕಾ ರಾಜ್ಯದಲ್ಲಿ ಬಹುಶಃವನ್ನು ಹೇಳುವುದೆಂದರೆ ಈ ಮಾರೀಚನು ಒಬ್ಬನೇ. ಈ ಗುರುನಿಂದನೇ ನಮ್ಮಿಂದ ಸಾಧ್ಯವಿಲ್ಲ. ಮಾವ ನಿಲ್ಲು, ಮಾವ ನಿಲ್ಲು. ನೀನು ಪ್ರಜೆ, ನಾನು ಪ್ರಭು. ನೀನು ಆಶ್ರಯದನು, ನಾನು ಆಶ್ರಯದಾತನು. ನನ್ನ ಇದುವರೆಗೂ ನನ್ನ ಉಪ್ಪುಂಡು ಬೆಳೆದಿರುವೆ. ಈಗ ನೀನು ನನಗೊಂದು ಸಹಾಯ ಮಾಡಬೇಕು ಮಾವ. ಏನು ಸಹಾಯ ಬೇಕು? ನನ್ನಂತ ಆಗಬೇಡ ಸಹಾಯನು ಮಾವ. ಆ ಸೀತೆಯು ಬಹಳ ಸೌಂದರ್ಯವತಿ, ಹಾಗೆ ಹೊತ್ತು ತರಬೇಕು. ಇದಕ್ಕೆ ನಿನ್ನ ಸಹಾಯ ಅಗತ್ಯವಾಗಿ ಬೇಕು ಮಾವ. ಅಯ್ಯೋ ಪಾಪಿ, ಇವನಿಗೆ ಎಂಥ ದುರ್ಬುದ್ಧಿ ಹೊಟ್ಟಿತು. ಈ ಹಿಂದೆ ಸಾವಿತ್ರ ಯಾಗದಲ್ಲಿ ಈ ರಾಮ ಬಾಣವನ್ನು ಬೆಟ್ಟದಿಂದ ಇನ್ನೂ ಸುಧಾರಿಸಿಕೊಳ್ಳುತ್ತೇನೆ. ರಾವಣ ಈ ರಾಮ ಲಕ್ಷ್ಮಣವನ್ನು ಸಾಮಾನ್ಯವಲ್ಲರೇ. ರಾವಣ ಈ ರಾಮ ಲಕ್ಷ್ಮಣವನ್ನು ಸಾಮಾನ್ಯವಲ್ಲರೇ. ಈ ಮಾತನ್ನು ಯೋಚಿಸಿ. ನಾಡಿದೆ ಪರಮಾತ್ಮನ ಮದಿಗೆ ಶ್ರೀ ಶ್ರೀ ದುರುಳ ದುರುಳ ಶ್ರೀ ಖಲಗು ಖಲಗು ನಾಡಿದೆ ವಾದೆ ಪರಮಾತ್ಮನ ಮದಿಗೆ ಶ್ರೀ ದುರುಳ ದುರುಳ ಶ್ರೀ ಕೊಲಗು ಕೊಲಗು ನಾಡಿದೆ ವಾದೆ ಪರಮಾತ್ಮನ ಧೊರಳ ಶ್ರೀ ಕೊಲಗು ಕೊಲಗು ನಾಡಿದೆ ಆದಿ ಪರಮಾತ್ಮನ ಈ ನೀತನಿಗೆ ಬುದ್ಧಿಯಲ್ಲಿ ಕಟ್ಟಿರುವುದು. ಇವರಿಂದ ಸಾಯಕ್ಕಿಂತ ರಾಮ ಬಾಣವನ್ನು ಬೆಟ್ಟದಿಂದ ಸತ್ತರೆ ಭಕ್ತಿ ಮಾರ್ಗವನ್ನು ಸಿಗುವುದು. ಮಾರೀಚ ಏನು ಮರಳುತ್ತಿರುವೆ, ಏನು ಮರಳುತ್ತಿರುವೆ. ಆ ನನ್ನ ಜಾತು ಶತ್ರುವಾದ ಆ ಹರಿಗೆ ಏಕಮುಖ, ಪಕ್ಷಿಗಳಲ್ಲಿ ಶ್ರೇಷ್ಠವಾದ ಪಕ್ಷಿ ಬೇರುಂಡನಿಗೆ ಏಕಮುಖ, ತ್ರಿಮೂರ್ತಿಗಳ
ಬ್ರಹ್ಮದೇವನಿಗೆ ಚತುರ್ಮುಖ, ಪರಮೇಶ್ವರನಿಗೆ ಪಂಚಮುಖ, ಅವನ ಪುತ್ರ ಷಣ್ಮುಖನಿಗೆ ಆರುಮುಖ. ಈ ಭೂಮಿಯನ್ನು ಹತ್ತಿ ನಿಂತಿರುವ ಆದಿಶೇಷನಿಗೆ ಸಪ್ತಮುಖ, ದುಷ್ಟರನ್ನು ದಮನ ಮಾಡುವ ದುರ್ಗಿಗೆ ಪಂಚಮುಖ, ನವದಾತನಿಗೆ 9 ಮುಖ. ಆದರೆ ಈ ದಶಗಜನಿಗೆ ದಶಮುಖ. ನನ್ನಂತ ಪರಾಕ್ರಮಿಯನ್ನು ಯಾರಾದರೂ ನೋಡಿರುವೆ ಹೇಳಿರುವೆ? ಇಲ್ಲಿಂದ ಕಾರ್ಯಮುಕ್ತನಾದರೆ ಸರಿ, ಕಾರ್ಯಮುಕ್ತನಾಗದಿದ್ದರೆ ನಿನ್ನ ತಲೆಯನ್ನು ಹಾರಿಸಿ ರಕ್ತ ದೇವತೆಗಳಿಗೆ ರಕ್ತದ ಔತಣವನ್ನ ಕೊಡುವೆನ. ರಾಕ್ಷಸ ರಾಜೇಶ್ವರ, ಈಗಲಾದರೂ ನನ್ನ ಮಾತನ್ನು ಕೇಳು. ಏನು ನನಗೆ ಸಮಾಧಾನ ಅಟ್ಟಬತ್ತಯಮ್ಮಾರಿ ಬಾಹುಬಲದಲ್ಲಿ ಸಿಕ್ಕಿರುವ ಈ ದಶಗಂಧನಿಗೆ ಖ್ಯಾತಿ, ಈ ದಶಗಂಧನಿಗೆ ಖ್ಯಾತಿ. ಮುಂದಿನ ಶಾಂತಿ ಸೀತಾಪಹರಣ, ಸೀತಾಪಹರಣ. ಪ್ರಾಣೇಶ್ವರ, ಚಿತ್ತಜಾರಿಯ ನೋಡಲ ಮಮ 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 ಚಿತ್ತಕ್ಕೆ ಮುದ ಬೇಯುತ್ತೆ ಚಿತ್ತಕ್ಕೆ ಮುದ ಬೇಯುತ್ತೆ ಶಿವನಾರಿ ಶಿವನಾರಿ ಭಜನ ಪರಿಣವ ಶಿವನಾಡಿನ ಸಬಗಿನ ಪರಿಯನ ಶಿವನಾಡಿನ ಸಬಗಿನ ಪರಿಯನ ಶಿವನಾಡಿನ ಸಬಗಿನ ಪರಿಯನ ಶಿವನಾಡಿನ ಸಬಗಿನ ಪರಿಯನ ಪುಸುತ್ತೇರಿ ನೋಡೆ ಎತ್ತ ನೋಡಲು ಹತಲತೆಗ ಚಿತ್ತಕ್ಕೆ ಮುದ ಬೇಯುತ್ತೇರ್ಕವೋ ಎತ್ತ ನೋಡಲು ಹತಲತೆಗಾಯೋ. ಸೀತಾ, ಈ ಕನವನ್ನು ನೋಡಿದೆಯಾ? ಎಷ್ಟು ಮನೋಹರವಾಗಿರುವುದು. ಬಹಳ ಮನೋಹರವಾಗಿರೋದು ಸ್ವಾಮಿ. ಪ್ರಾಣೇಶ್ವರ, ಅಲ್ಲಿ ಕಾಣುತ್ತಿರುವ ಆ ಮೃಗವನ್ನು ನೋಡಿದಿರಾ? ಎಷ್ಟೊಂದು ಸುಂದರವಾಗಿರುವುದಲ್ಲವೇ? ಹೌದು ಮನೋಹರಿ, ಸುಂದರವಾಗಿರುವುದು. ಪ್ರಾಣೇಶ್ವರ, ಆಲಿಸೋ ನೀಲಾಂಜನಿ ನಯನ ವನ ವಿರಾಜಮಾನನೆ, ಆಲಿಸೋ ನೀಲಾಂಜನಿ ನಯನ ವನ ವಿರಾಜಮಾನನೆ, ಆಲಿಸೋ ಕಾಂಚನ ಮೃಗ ವಿರ
ನನಗೆ ತಂದು ಕೊಡುವಿರಾ? ಅದರ ಸಂಗಡ ಆಟವಾಡುತ್ತಾ ನನ್ನ ಬೇಸರವನ್ನು ಕಳೆಯುತ್ತೇನೆ ಸ್ವಾಮಿ. ಪ್ರಾಣೇಶ್ವರ. ಅಗ್ರಜ, ಈ ನವರತ್ನಮಯವಾದ ಜಿಂಕೆಯು ಈ 3 ಲೋಕದಲ್ಲಿ ಉಂಟೆ? ಮಾರೀಚನೆಂಬ ರಾಕ್ಷಸನು ಮಾಯಾರೂಪದಿಂದ ತಿರುಗುತ್ತಿರುವುದನ್ನು ನಾವು ಅನೇಕ ವೇಳೆ ಬಲ್ಲೆವಷ್ಟೇ. ಆದ್ದರಿಂದ ನೀನೇಕೆ ಇದರ ಮೇಲೆ ಇಷ್ಟೊಂದು ವಿಶ್ವಾಸವನ್ನಿಡುವೆ? ಸೀತಾ, ಲಕ್ಷ್ಮಣನ ಮಾತು ಕೇಳುವುದರಲ್ಲಿ ನಿನಗೆ ಕಷ್ಟವು ಸಂಭವಿಸಬಹುದು. ಆದ್ದರಿಂದ ಆತನ ಮಾತನ್ನು ಕೇಳುವ ನಿನಗೆ ಸುಖವಿರುವುದು ಸಾಧ್ಯವಿಲ್ಲ. ಅದೇಕೋ ಏನು, ಆ ಮೃಗವನ್ನು ನೋಡಿದಾಗಿನಿಂದ ನನ್ನ ಮನಸ್ಸೆಲ್ಲವೂ ಅದನ್ನೇ ಬಯಸುತ್ತಿರುವುದು. ಅಲ್ಲಿ ನೋಡಿ ಸ್ವಾಮಿ, ಎಷ್ಟೊಂದು ಸುಂದರವಾಗಿರುವುದು. ದಯಮಾಡಿ ನನಗೆ ಆ ಮೃಗವನ್ನು ತಂದು ಕೊಡಬಾರದೆ? ಲಕ್ಷ್ಮಣ, ನಾನು ಈ ಮೃಗವನ್ನು ಹಿಡಿದುಕೊಂಡು ಬರುವವರೆಗೂ ನೀನು ಜಾನಕಿಯನ್ನು ಬಹಳ ಎಚ್ಚರಿಕೆಯಿಂದ ನೋಡಿಕೊಂಡಿರಬೇಕು. ತಿಳಿಯಿತೆ? ಹಾಗೆ ಆಗಲಿ ಅಣ್ಣ. ದಾನವ ಮಾಯೇ ಸೀತಾ, ದಾನವ ಮಾಯೇ ಪ್ರೇಮ ಜಾಯೇ, ದಾನವ ಮಾಯೇ ಪ್ರೇಮ ಜಾಯೇ, ನಿಜವನ್ನು ತಿಳಿಯದೆ ನೋಡಿದ, ನಿಜವನ್ನು ತಿಳಿಯದೆ ನೋಡಿದ, ಮಾಯಾ ಮೃಗವನೇನಿದ, ಕಂಡು ಯಸೋದೇನಿದ, ಮಾಯಾ ಮೃಗವನೇನಿದ. ಸಲ್ಲದ ಕಾರ್ಯವ ವಲ್ಲಿಸೋ ಪ್ರಿಯಳೆ, ಸಲ್ಲದ ಕಾರ್ಯವ ವಲ್ಲಿಸೋ ಪ್ರಿಯಳೆ, ಮೋಹವು ಸಲ್ಲದು ಅಸುರ ಮಾಯೆಯೊಳು, ಮೋಹವು ಸಲ್ಲದು ಅಸುರ ಮಾಯೆಯೊಳು, ಖಂಡಿತ ಕೆಡುತ್ತಿದ್ದು ಜಲ ಜಗತಿಯ ಕೇಳು, ಸೀತಾ, ಖಂಡಿತ ಕೆಡುತ್ತಿದ್ದು ಜಲ ಜಗತಿಯ ಕೇಳು, ಖಂಡಿತ ಕೆಡುತ್ತಿದ್ದು ಜಲ ಜಗತಿಯ ಕೇಳು, ಆಲಿಪುದು ಮಾತ ನೀ ಕೇಳಿ ಪ್ರಿಯತ, ಮಾಯಾ ಮೃಗವನೇನಿದ, ಕಂಡು ಬಯಸುವ ಏನಿದ, ಮಾಯಾ ಮೃಗವನೇನಿದ, ಏನಿದ ಏನಿದ. ಪ್ರಾಣೇಶ್ವರ, ಏನನ್ನು ಯೋಚಿಸುತ್ತಿರುವಿರಿ? ದಯಮಾಡಿ ಆ ಮೃಗ ನನಗೆ ತಂದು ಕೊಡಬಾರದೆ? ಲಕ್ಷ್ಮಣ, ನಾನು ಈ ಮೃಗವನ್ನು ಹಿಡಿದುಕೊಂಡು ಬರುವವರೆಗೂ ನೀನು ಜಾನಕಿಯನ್ನು ಬಹಳ ಎಚ್ಚರಿಕೆಯಿಂದ ನೋಡಿಕೊಂಡಿರ್ಬೇಕು. ತಿಳಿಯುತ್ತೆ? ಹಾಗೆ ಆಗಲಿ ಅಣ್ಣ. ಎಲ್ಲಿಗೆ ಬಾಗುವೆ ಕೊಲ್ಲ ಮೃಗವೇನೆ, ಎಲ್ಲಿಗೆ ಬಾಗುವೆ ಕೊಲ್ಲ ಮೃಗವೇನೆ, ಅಲ್ಲಿಯ ನಿನ್ನಯ ಚಲ್ಲ
ಚಲನಡಗಿಪೆ ಅಲ್ಲಿಯ ವಿನಾಯ ಚಲನಡಗಿಪೆ ಎಲ್ಲಿಗೆ ಬಾಗುವೆ ಕೊಲ್ಲ ಮೃಗವೇನೆ ಲಕ್ಷ್ಮಣ, ಲಕ್ಷ್ಮಣ, ಕೇಳಿದೀಯಾ ತಾಯಿ? ಕೇಳಿದೆಯಾ ಈ ಧ್ವನಿಯನ್ನು? ತಾಯಿ, ಭಯಪಡಬೇಡ ತಾಯಿ. ಶ್ರೀರಾಮಚಂದ್ರನಿಗೆ ಅಪಾಯವೆಂದರೇನು? ಯಾರೋ ರಾಕ್ಷಸರು ನಮ್ಮನ್ನು ವಂಚಿಸಲು ಈ ರೀತಿ ಕೂಗಿಕೊಂಡಿರಬೇಕು. ಧೈರ್ಯದಿಂದ ಇರು ತಾಯಿ, ಭಯಪಡಬೇಡಿ. ಇಲ್ಲ ಲಕ್ಷ್ಮಣ, ಇದು ನಿಜವಾಗಿಯೂ ನನ್ನ ಸ್ವಾಮಿಯ ಧ್ವನಿ. ಅವರದಾವುದು ಅಪಾಯದಲ್ಲಿ ಸಿಲುಕಿರುವಂತೆ ತೋರುತ್ತಿರುವುದು. ಜಾಗೃತಿಯಾಗಿ ಹೋಗಿ ಅವರಿಗೆ ಸಹಾಯವನ್ನು ಮಾಡಿ ಬಾ ಲಕ್ಷ್ಮಣ. ರಾಮರ ಧ್ವನಿಯಲ್ಲ ಸೀತಾ ಮಾತಾ ಗದಾ. ರಾಮರ ಧ್ವನಿಯಲ್ಲ ಅಡವಿಯೊಳರಿಸುವ ಕೋರರ ಕಸರಮ್ಮ. ಅಡವಿಯೊಳರಿಸುವ ಕೋರರ ಕಸರಮ್ಮ. ಅಡವಿಯೊಳರಿಸುವ ಕೋರರ ಕಸರಮ್ಮ. ರಮರ ಧ್ವನಿಯಲ್ಲ ಸೀತಾ ಮಾತಾ ಗದಾ. ರಮರ ಧ್ವನಿಯಲ್ಲ ರಾಮನ ಕೊಲ್ಲುವವರು ಮೂರು ಲೋಕದಲ್ಲುಂಟೆ. ರಾಮನ ಕೊಲ್ಲುವವರು ಮೂರು ಲೋಕದಲ್ಲುಂಟೆ. ರಾಮನ ಕೊಲ್ಲುವವರು ಮೂರು ಲೋಕದಲ್ಲಿ ಉಂಟೆ. ರಾಮರ ಧ್ವನಿಯಲ್ಲ ಸೀತಾ ಮಾತಾ ಜಾತಾ. ರಾಮರ ಧ್ವನಿಯಲ್ಲ. ತಾಯಿ, ಶ್ರೀರಾಮಚಂದ್ರನಿಗೆ ಶತ್ರುವಾಗಿ ಬದುಕಬಲ್ಲ ವೀರರು ಈ ಮೂರು ಲೋಕದಲ್ಲಿ ಉಂಟೆ. ಅಯ್ಯೋ ತಾಯಿ, ನಾನು ನಿನ್ನೋರ್ವಳನ್ನು ಬಿಟ್ಟು ಹೋಗುವಂತೆ ಇಲ್ಲ, ಹಾಗೆಯೇ ಇರುವಂತೆ ಇಲ್ಲ. ನಾನೆಂತಹ ಉಭಯ ಸಂಕಟಕ್ಕೆ ಸಿಲುಕಿಕೊಂಡು ನರಳುತ್ತಿರುವೆನಮ್ಮ. ತಾಯಿ, ನನ್ನನ್ನು ಕ್ಷಮಿಸಿ. ಇದೇನಿದು ಲಕ್ಷ್ಮಣ? ಛೀ, ಇಂತಹ ಮಾತುಗಳನ್ನು ಹೇಳುತ್ತಿರುವೆಯಲ್ಲ. ಹಾಗಾದ್ರೆ ನೀನು ಇಂತಹ ಸಮಯವನ್ನೇ ಕಾದು ಕುಳಿತಿದ್ದೆ ಎಂದು ಈಗ ನನಗೆ ಅರ್ಥವಾಯಿತು. ನಿಮ್ಮ ಅಣ್ಣನವರು ನನ್ನ ಬಳಿಯಲ್ಲಿ ಇಲ್ಲದೆ ಇರುವ ಸಮಯವನ್ನೇ ಸಾಧಿಸಿ ನೀನು ನನ್ನ ಮಾನಹರಣ ಮಾಡಲು ಯೋಚಿಸುವಂತಿದೆಯಲ್ಲ. ಹಾ, ಶಿವ ಶಿವ. ತಾಯಿ, ತಾಯಿ, ನೀನಿಂತಹ ಹೃದಯಶೀಲವಾದ ಮಾತುಗಳನ್ನು ಆಡಿಸಬೇಡ. ಶ್ರೀಯರು ಕಠಿಣ ಹೃದಯದವರು. ಶ್ರೀಯರು ಕಠಿಣ ಹೃದಯದವರು. ಹಿಡಿದ ಕಾರ್ಯವು ಸಾಧಿಸುವುದರಲ್ಲಿ ಗಟ್ಟಿಗರು ಎಂಬ ಹಾರಿಯೋಕ್ತಿಯು ನನಗೀಗ ನಿದರ್ಶನಕ್ಕೆ ಬಂದಿತು. ಏತಕ್ಕಾಗಿ ಕೋಪಿಸುವೆ? ಎಲ್ಲವೋ ಭೂಮಾತೆ, ನಿನ್ನ ಮಗಳಾದ ಈ ಜಾನಕಿಯನ್ನು ನಿನಗೊಪ್ಪಿಸಿ ಈಕೆಯನ್ನು ಕಾಪಾಡುವ ಭಾರವು ನಿನ್ನದಾಗಿರುವುದು. ತಾಯಿ, ನಾನಿನ್ನ ಹೋಗಿ ಬರುವೆನಮ್ಮ. ಹಾಗೆ ಆಗಲಿ. ಉರಿಯೋಳ್ ಕಾಯಿಸಿದ ಸರಳಿನ ತೆರದಿ ಕರ್ಣಯುಗವ ನೀ ತೀರ್ಪು ರಾಮ ರಾಮ. ಪುರುಷೋಕ್ತಿಯಂ ಕೇಳಿಯುನಿಗೆ ಪುರುಷೋಕ್ತಿಯಂ ಕೇಳಿಯುನಿಗೆ ಹೋಗದೆ ಕಠಿಣವಾದುದು ರಾಮ.
ತಾಯಿ. ಶ್ರೀರಾಮಚಂದ್ರನ ಕುಶಲ ವಾರ್ತೆ ತಿಳಿದು ಬರುವವರೆಗೂ ನೀನು ಈ ಸಪ್ತ ಋಷಿಕೆರೆಗಳನ್ನು ದಾಟಿ ಬರಕೂಡದು. ಹಾಗೆ ಆಗಲಿ. ಜಟ ಜೂಟ ನೀಲಕಂಠ ಪರಶಿವನೇ ಪಾಲಿಸೋ. ಜಟ ಜೂಟ ನೀಲಕಂಠ ಪರಶಿವನೇ ಪಾಲಿಸೋ. ಚಂದ್ರಮೌಳಿ ತಟ ನಿವಾಸ ಬಾಲಚಂದ್ರ ಶೇಖರ. ಜಟಾಜೂಟ ನೀಲಕಂಠ ಪರಶಿವನೇ ಪಾಲಿಸೋ. ನೀಲಕಂಠ ಪರಶಿವನೇ ಪಾಲಿಸೋ. ಚಂದ್ರಮೌಳಿ ಉಲಿಸಿ ಬಂದ ಕಾಲಕೂಟ ಬತ್ತಿಸಿದ ಶಂಕರ. ಉಲಿಸಿ ಬಂದ ಕಾಲಕೂಟ ಬತ್ತಿಸಿದ ಶಂಕರ. ಅಭಯಂಕರ ವಿನಾಶದರ ಪಿನಾಕದರ ಹರ ಹರ ಶಿವಶಂಕರ. ನೇತ್ರದರ ಪಿನಾಕದರ ಹರ ಹರ ಶಿವಶಂಕರ. ಜಟ ಜೂಟ ನೀಲಕಂಠ ಪರಶಿವನೇ ಪಾಲಿಸೋ. ಚಂದ್ರಮೌಳಿ ತಟ ನಿವಾಸ ಬಾಲಚಂದ್ರ ಶೇಖರ. ಜಟ ಜೂಟ ನೀಲಕಂಠ ಪರಶಿವನೇ ಪಾಲಿಸೋ. ಭವತಿ ಭಿಕ್ಷಾಂದೇಹಿ. ಪೂಜ್ಯರಿಗೆ ವಂದಿಸುವೆನು. ನಿನಗೆ ಭದ್ರೆ ನಿನಗೆ ಮಂಗಳವನ್ನು ಉಂಟು ಮಾಡಲಿ. ನಾನು ಬಹುದೂರದಿಂದ ನಡೆದು ನಿನ್ನ ಕುಟೀರದ ಬಳಿಗೆ ಬಂದಿರುವನು. ನನಗೆ ಹಸಿವಿನ ತೃಷಿಯಾದರೂ ಬಹಳವಾಗಿ ಬಾಧಿಸುತ್ತಿರುವುದು. ನೀನು ಏನಾದರೂ ಭಿಕ್ಷೆಯನ್ನು ನೀಡು ಭದ್ರೆ. ಪೂಜ್ಯರೇ, ತಮ್ಮನ್ನು ಸತ್ಕರಿಸೋಣವೆಂದರೆ ನನ್ನ ಸ್ವಾಮಿಯಾದ ಶ್ರೀರಾಮಚಂದ್ರನಾಗಲಿ ಮೈದುನನಾದ ಲಕ್ಷ್ಮಣನಾಗಲಿ ಇಲ್ಲಿಯೋ ಎಲ್ಲೋ ಹೋಗಿದ್ದಾರೆ. ಅವರು ಬಂದ ನಂತರ ನಾವು ಮೂವರು ಸೇರಿ ತಮ್ಮನ್ನು ಸತ್ಕರಿಸುತ್ತೇವೆ. ಅಲ್ಲಿವರೆಗೂ ಕ್ಷಣಕಾಲ ವಿಶ್ರಮಿಸಿಕೊಳ್ಳಿ ಪೂಜ್ಯರೇ. ಹಾವರೆಗೂ ಇರಲು ಸಾಧ್ಯವಿಲ್ಲ. ಭಿಕ್ಷೆ ನೀಡುವುದಾದರೆ ನೀಡು, ಇಲ್ಲವಾದರೆ ಮುಂದಕ್ಕೆ ಹೋಗುವೇನೋ. ಪೂಜ್ಯರೇ, ದಯಮಾಡಿ ಕೋಪಿಸಿಕೊಳ್ಳಬೇಡಿ. ಕ್ಷಣಕಾಲ ನಿಂತುಕೊಳ್ಳಿ, ಈಗಲೇ ಭಿಕ್ಷೆಯನ್ನು ತರುತ್ತೇನೆ. ಎಂತಹ ಲಾವಣ್ಯವತಿ ಇವಳೆಂತಹ ಲಾವಣ್ಯವತಿ. ಸಹಸ್ರ ನೇತ್ರಗಳಿಂದ ನೋಡಿ ಆನಂದಿಸತಕ್ಕ ರೂಪವೇ ಸರಿ. ಇವಳ ಗುಣ ಗಾಂಭೀರ್ಯ ಹಬ್ಬಬ್ಬ, ಎಂತಹ ಜ್ವಾಲೆ, ಎಂತಹ ಜ್ವಾಲೆ. ಲಕ್ಷ್ಮಣ ಮೆಚ್ಚಿದೆ ನಿನ್ನ ಜಾಣ್ಮೆಗೆ. ಇಲ್ಲಿ ಜಗತ್ತೇ ಆಶ್ಚರ್ಯ ಪಡುವಂತೆ ಇಲ್ಲಿ ಸಪ್ತ ಋಷಿಗಳ ಆಜ್ಞೆ. ಸೀತಾ ಸೀತಾ ಎಂತಹ ಸೌಂದರ್ಯವತಿ, ನೀನೆಂತಹ ಸೌಂದರ್ಯವತಿ. ನಿನ್ನ ಮೇಲಿನ ವ್ಯಾಮೋಹಕ್ಕೆ ನಿನ್ನ ಸ್ವಯಂವರ ಸಭೆಗೆ ಬಂದು ಶಿವಧನುಸನ್ನು ಎತ್ತಲಾರದೆ ಮುಗ್ಗರಿಸಿ ಬಿದ್ದಾಗ ಉಪ್ಪರಿಗೆ ಮೇಲೆ ಕುಳಿತು ಚಪ್ಪಾಳೆ ಹೊಡೆದು ನಕ್ಕೆ ಅಲ್ಲವೇ ಸೀತಾ. ಸೀತಾ ನನ್ನ ತುಂಬಿದ ಸಭೆಯಲ್ಲಿ ನನಗಾದ ಅಪಮಾನವು ಸಹಸ್ರಾರು ಖಡ್ಗಗಳು ಏಕಕಾಲಕ್ಕೆ ನನ್ನ ಶರೀರವನ್ನು ನಾಟಿದಂತಾಯಿತು. ಆ ಸೇಡಿಗಾಗಿಯೇ ನನ್ನ ಛಲ. ಅದು ಅಲ್ಲದೆ ನನ್ನ ತಂಗಿಗಾದ ಶೂರ್ಪಣಖಿಗಾದ ಅಪಮಾನವು ನನ್ನ ರಕ್ತ ಕುದೀತಿದೆ ಸೀತಾ, ಕುದೀತಿದೆ.
ನಿನ್ನನ್ನು ಅಪಹರಿಸಿಕೊಂಡು ಹೋಗಿ ಆ ಶೋಕವಿಲ್ಲದ ಶೋಕವನದಲ್ಲಿ ಇರಿಸಿ ನನ್ನಂತರಂಗದೊಳಗೆ ಉದ್ಭವಿಸಿರುವ ಆಸೆಯನ್ನು ಪೂರಿಸಿಕೊಳ್ಳುವೆನು. ಅದು ಅಲ್ಲದೆ ನಿನ್ನ ಮೇಲಿನ ವ್ಯಾಮೋಹ, ಕಾಗೆ ಗುದ್ದಾದಿಗಳು, ಚೀತ್ಕಾರ ಧ್ವನಿಯು ಏನು ಇದು ವಿಕಟವಾಗಿ ಕೂಗುತ್ತಿವೆ? ಏನದು? ಏಕೋ ನನ್ನ ಬಾಳಿನ ಕಾರ್ಮಾಡಗಳು ಕೇಳಿ ಬರುತ್ತಂತಿದೆ. ಚೀತ್ಕಾರ ಧ್ವನಿಯು ಕೇಳಿಸುತ್ತಿದೆ. ಇದಕ್ಕೆ ನಾನು ಹೆದರುವನಲ್ಲ, ಈ ದಶಕಂಠನು. ಇಷ್ಟು ಹೊತ್ತಿಗೆ ಮಾವನಾದ ಮಾರೀಚನು ಆ ರಾಮ ಲಕ್ಷ್ಮಣರನ್ನು ಬಹುದೂರ ಕರೆದುಕೊಂಡು ಬರೋನು. ಓಹೋ, ವೇಳೆ ಆಯಿತು. ಅಯ್ಯೋ ಹಸಿವು, ಅಯ್ಯೋ ಹಸಿವು ತಾಳಲಾರೆ. ಏನಾದರೂ ಕಣ್ಣುಗಳು ತಿರುಗುತ್ತಿವೆ, ಕೈಕಾಲುಗಳಲ್ಲಿ ತ್ರಾಣವಿಲ್ಲ. ಏನಾದರೂ ಭಿಕ್ಷೆಯನ್ನು ನೀಡು ಬದ್ರೆ. ಪೂಜ್ಯರೇ, ಇದು ಸ್ವೀಕರಿಸಿ. ಬಾ, ಹೊರಗೆ ಬಂದು ನೀಡಬಾರದೆ ಬದ್ರೆ. ದಯಮಾಡಿ ನನ್ನ ಕ್ಷಮಿಸಿ ಪೂಜ್ಯರೇ. ನನ್ನ ಮೈದುನಾದ ಲಕ್ಷ್ಮಣನು ಇಲ್ಲಿ ಸಪ್ತಋಷಿಗಳ ಆಜ್ಞೆಯನ್ನು ಬರೆದು ಹೋಗಿದ್ದಾನೆ. ನಾನು ಅದನ್ನು ಮೀರುವಂತಿಲ್ಲ. ಏನು? ನಮ್ಮಂತ ಯತಿಗಳಿಗೆ ಸಪ್ತ ಋಷಿಗಳ ಆಜ್ಞೆ? ಹಸುವಿನಿಂದ ಬಳಲಿ ಬಂದ ನಿನ್ನ ಆಶ್ರಮದಲ್ಲಿ ಹಸುವಿಗಿದ್ದೆ ಆದರೆ ಬ್ರಹ್ಮೋತ್ಪತ್ತ ದೋಷವು ಪ್ರಾಪ್ತವಾಗುವುದು. ಇಡೀ ಶಾಪವನ್ನು. ಶಾಂತರಾಗಿ ಪೂಜ್ಯರೇ, ನಾನೇ ಬೆಳಗ್ಗೆ ಬಂದು ನಿಮಗೆ ಭಿಕ್ಷೆಯನ್ನು ನೀಡುತ್ತೇನೆ, ಸಂತೋಷದಿಂದ ಸ್ವೀಕರಿಸಿ. ಇನ್ನೂ ಮುಂದೆ ಬಾ, ಇನ್ನೂ ಮುಂದೆ ಬಾ. ಸ್ವೀಕರಿಸಿ ಪೂಜ್ಯರೇ, ಇದು ಸ್ವೀಕರಿಸಿ. ರಾಮಚಂದ್ರ, ಇದೋ ನೋಡು ಪೌರಶ್ಯವಂ ಕಲಶಾಂಬುದಿ ಚಂದ್ರನ ದಾನವೇಂದ್ರನ ನೋಡೆ, ಸಮಸ್ತ ನಿರ್ಜನ ಮನೋತ್ಸಾಹಭಾಗ್ಯನ ಮನ್ಮತಾಂಗನ ನೋಡೆ. ಸುಪ್ರಚಂಡ ಬಾಹುವಿನ ಹರಿರಾರಗಂಧರ ನೋಡೆ. ಈ ರಾವಣ ಸಾರ್ವಭೌಮನ ನೋಡೆ. ಸುಂದರಿ, ಕೇಳು. ಇಂದ್ರಾದಿ ದೇವತೆಗಳು, ಯಕ್ಷ ರಾಕ್ಷಸ ಗಂಧರ್ವ ಅಷ್ಟ ದಿಕ್ಪಾಲಕರು ನನ್ನ ಆಧೀನದಲ್ಲಿರುವರು. ಇನ್ನು ಆ ದೇವನಾರ್ಯರು ನನ್ನ ಅರಮನೆಯ ಪರಿಚ್ಛೇದನೀರು. ಅದು ಅಲ್ಲದೆ ಮನುಷ್ಯ ಮಾತ್ರದವರು ನನ್ನ ಹೆಸರನ್ನು ಕೇಳಿದ ಮಾತ್ರಕ್ಕೆ ಗಡಗಡನೆ ನನಗೆ ಹಲ್ಲಾಡಿ ತಲ್ಲಣಿಸಿ ಹೋಗುವರು. ಅದು ಹೀಗಿರುವಲ್ಲಿ ರಾಜ್ಯಹೀನನಾಗಿ ಆ ಕಾಡಿನಲ್ಲಿ ಹರಿಯುತ್ತಿರುವ ಆ ನರಮಾನವನನ್ನು ಕಟ್ಟಿಕೊಂಡು ನಿನಗೆ ಏನು ಪ್ರಯೋಜನ? ನಿನ್ನ ರೂಪಿಗೂ ನಿನ್ನ ಗುಣ ಗಾಂಭೀರ್ಯಕ್ಕೂ ಸರಿ ಲಂಕೇಶ್ವರನೊಡನೆ ವಿಹರಿಸುತ್ತ ನಿನಗೋಸ್ಕರ ಪುಷ್ಪ ಕವಿಮಾನವು ಸಿದ್ಧವಾಗಿರೋದು. ಪಾಪಾತ್ಮನೆ, ಇಂತಹ ಮಾತುಗಳನ್ನಾಡಲು ನಾಚಿಕೆ ಆಗುವುದಿಲ್ಲವೇ ನಿನಗೆ? ಅಯ್ಯೋ, ಈ ಘೋರ ಅರಣ್ಯದಲ್ಲಿ ನನ್ನನ್ನು ರಕ್ಷಿಸಬಲ್ಲವರು ಯಾರು ಇಲ್ಲವೇ? ಮಾವನವರಾದ ದಶರಥ ಚಕ್ರವರ್ತಿ, ಸ್ವಾಮಿಯಾದ ಶ್ರೀರಾಮಚಂದ್ರ ಈ ದುರುಳನ್ನು ನನ್ನನ್ನು ಅಪಹರಿಸಿಕೊಂಡು ಹೋಗಲು ಪ್ರಯತ್ನಿಸುತ್ತಿರುವನು. ಯಾರಾದರೂ ನನ್ನ ರಕ್ಷಿಸಬಾರದೆ? ಮೈಕೋ
ಸಾಧುರಾಗವಂ ಧಿಕ್ಕರಿಸಿ ಅವರ ಮಡದಿಯನ್ನು ಓದುವರ್ಯಾರೋ ಇದ್ದವಂಗಯ್ಯೋನ ಮೂಲ ಆಹಾ, ಇದೇನು ನನ್ನ ಆಪ್ತ ಮಿತ್ರನಾದ ನಾಮವು ದಶರಥ ರಾಮ ಎಂದು ಅಮಸುತ್ತಾ ದನಿ ಕೇಳಬರುವುದಲ್ಲ. ಯಾರಾಗಿರಬಹುದು? ಓಹೋ, ರಾವಣನು. ಎಲ್ಲವೋ ಈಕೆ ಯಾರು? ಈಕೆ ಈ ರೀತಿಯೇ ಸೆಳೆದುಕೊಂಡು ಹೋಗಲು ಕಾರಣವೇನು? ಓಹೋ, ಇವನು ದಶರಥ ಮಿತ್ರನಾದ ಜಟಾಯು. ಇವನು ಮಹಾಪರಾಕ್ರಮಶಾಲಿಯ. ಸಾಧನೆ ಮಾಡತಕ್ಕ ನಾವುಗಳು ಇವನೊಡನೆ ಚರ್ಚಿಸುವುದಕ್ಕಿಂತ ಉಪಾಯದಿಂದ ಪಾರಾಗುವುದು ಒಳ್ಳೆಯದು. ಎಲ್ಲವೋ ಈಗ ನನ್ನ ಧರ್ಮಪತ್ನ. ಏಕೆ ಇಂತಹ ಸುಳ್ಳನ್ನಾಡುತ್ತಿರುವೆ ಪಕ್ಷಿರಾಜ? ಈತನು ಸುಳ್ಳಾಡುತ್ತಿರುವೆನು. ನಾನು ದಶರಥ ಚಕ್ರವರ್ತಿಯ ಸೊಸೆಯು. ಶ್ರೀರಾಮಚಂದ್ರನ ಧರ್ಮಪತ್ನಿಯಾದ ನನ್ನನ್ನು ಸೀತಾ ಎಂದು ಕರೆಯುವರು. ನನ್ನ ಸ್ವಾಮಿಯು ನನ್ನ ಬಳಿಯಲ್ಲಿ ಇಲ್ಲದೆ ಇರುವ ಸಮಯವನ್ನೇ ಸಾಧಿಸಿ ಈ ದುರುಳನು ನನ್ನನ್ನು ಅಪಹರಿಸಿಕೊಂಡು ಹೋಗಲು ಪ್ರಯತ್ನಿಸುತ್ತಿರುವನು. ದಯಮಾಡಿ ನನ್ನನ್ನು ರಕ್ಷಿಸಬಾರದೆ? ಅಮ್ಮ ತಾಯಿ, ಎದರಬೇಡ. ಈ ತ್ರಿಲೋಕಪತಿಯಾದ ಈ ಪಕ್ಷಿರಾಜನನ್ನು ತಾಕಿ ಮುಂದಕ್ಕೆ ಹೋಗಬಲ್ಲನೆ? ಎಲ್ಲವೋ ನಾರೀಶ್ವರ, ಜಗನ್ಮಾತೆಯಾದ ಸೀತಾದೇವಿಯನ್ನು ಅಪಹರಿಸಿಕೊಂಡು ಕಳ್ಳನಂತೆ ಹೊರಡೋಗುತ್ತಿರುವೆಯ. ಬೇಗನೆ ತೆಕ್ಕೊಂಡು ಹೋಗ್ತಲ್ಲ. ಜಲಕರಗಳನ್ನು ತಿಂದು ಪ್ರಾಣ ಉಳಿಸಿಕೊಂಡಿರುವ ನೀನು ಈ ಗಾನಪತಿಯನ್ನು ಕಲಿಕೆ ಬದುಕ ಬರ್ತಾಯ. ಬಂದ ದಾರಿಯನ್ನು ಹಿಡಿದು ಹೊರಡೋಗ, ಇಲ್ಲವಾದರೆ ಈ ಗದಾ ಪ್ರಹಾರಕ್ಕೆ ತುತ್ತಾಗಬೇಕಾಗುತ್ತೆ. ಇದಕ್ಕಿಲ್ಲ ಚೋರ. ಕಡೆ ಪರಮ ಪಾಪಿಯ ಪಿಸಿದರೆ ಪರಮ ಪಾಪಿಯ ಪಿಸಿದರೆ ಕಡೆ ಕುಟೋರನ ಬಲ ವಿನೋದನ ಜಲವ ನೀರಿಸಿ ಜಲಗತಿ ಕಲಿಸಿ ಕುಟೋರನ ಬಲ ವಿನೋದನ ಜಲವ ನೀರಿಸಿ ಜಲಗತಿ ಕಲಿಸಿ ಅಯ್ಯೋ ನೆಚ್ಚಿ ಪುಲ್ಪುಲಿ ಗುಂಡೆ, ಅಯ್ಯೋ ನೆಚ್ಚಿ ಪುಲ್ಪುಲಿ ಗುಂಡೆ, ರುಂಡ ಮುಂದುಗಳ ತುಂಡು ಕೈಯನ್ನು ತೆಗೆದಿಲ್ಲೇ ಪರಮ ಪಾಪಿಯ ಬೆಳೆದರಿದರೆ ಪರಮ ಪಾಪಿಯ ಬೆಳೆದರಿದರೆ ಕಳೆದಿರುವೆ ಎಲ್ಲವೋ ಕುಟೋರನ ಬಲ ವಿನೋದನ ಜಲವ ನೀರಿಸಿ ಜಲಗತಿ ಕಲಿಸೆ ಕುಟೋರನ ಬಲ ವಿನೋದನ ಜಲವ ನೀರಿಸಿ ಜಲಗತಿ ಕಲಿಸೆ ಅಯ್ಯೋ ಮೆಟ್ಟಿ ಪುಡ್ಪುಡಿ ಪುಟ್ಟೆ ಅಯ್ಯೋ ಮೆಟ್ಟಿ ಪುಡ್ಪುಡಿ ಪುಟ್ಟೆ ರುಂಡ ಮುಂಡುಗಳ ತುಂಡು ಕೈಯನ್ನು ತೆಗೆದಿರುವೆ ಪರಮ ಪಾಪಿಯ ಬೆಳೆದರಿದರೆ ಪರಮ ಪಾಪಿಯ ಬೆಳೆದರಿದರೆ ಕಳೆದಿರುವೆಂದುಗಲೇ ಕಳೆದಿರುವೆಂದುಗಲೇ ಇವನಿಗೆ ತಕ್ಕ ಮೋಸ ಮಾಡಿ ಇಲ್ಲಿಂದ ಪಾರಾಗುವುದು ಒಳ್ಳೆಯದು. ಎಲ್ಲವೋ ನಾವುಗಳು ಈ ರೀತಿ ಯುದ್ಧ ಮಾಡಿದರೆ ನಮ್ಮ ಯುದ್ಧವು ಪೂರ್ತಿಯಾಗುವುದಿಲ್ಲ. ನಮ್ಮ ಪ್ರಾಣದ ನೆಲೆಯನ್ನು ಅರಿತು ಯುದ್ಧ ಮಾಡೋಣ. ಹಾಗಾದರೆ ಕೇಳು, ಈ ನನ್ನ ಪ್ರಾಣವಾಯು ಈ ಎರಡು ರೆಕ್ಕೆಗಳಲ್ಲಿರುವುದು, ನಿನ್ನ ಪ್ರಾಣವಾಯಲ್ಲಿರುವುದು. ಎಲ್ಲವೋ ನನ್ನ ಪ್ರಾಣದ ವಾಯು ನನ್ನ ಎಡಗಾಲ ಉಷ್ಟದಲ್ಲಿರುವುದು. ಸಿದ್ಧನಾಗಲು
ಇದೇನಿದು? ನನ್ನನ್ನು ರಕ್ಷಿಸಲು ಬಂದ ನಿನಗೆ ಇಂತಹ ದುರವಸ್ಥೆ ಉಂಟಾಯಿತೆ ಪಕ್ಷಿರಾಜ? ಹಾಗಾದ್ರೆ ಇನ್ನು ನನ್ನನ್ನು ರಕ್ಷಿಸಬಲ್ಲವರು ಯಾರೂ ಇಲ್ಲವೇ? ಸರಿ, ನಾನು ಹಾಗಾದ್ರೆ ತ್ರಿಕರ್ಣ ಶುದ್ಧಿಯಿಂದ ನನ್ನ ಸ್ವಾಮಿಯನ್ನು ನಾನು ಮನಸ್ಸಿದ್ದೇನೆ. ನಿಜವೇ ಆಗಿದ್ದರು ನಾನು ಪತಿವ್ರತೆ ಆಗಿದ್ದ ಪಕ್ಷದಲ್ಲಿ ಈ ನನ್ನ ಸಮಾಚಾರವನ್ನು ನನ್ನ ಸ್ವಾಮಿಗೆ ತಿಳಿಸುವವರೆಗೂ ಏನಿನ ಪ್ರಾಣವು ಹಾರಿ ಹೋಗದಿರಲಿ ಪಕ್ಷಿರಾಜ, ಹಾರಿ ಹೋಗದಿರಲಿ. ಇನ್ನು ಆ ರಾಮನಂಬರನ್ನು ಬಿಟ್ಟು ನಿನಗೋಸ್ಕರ ಸಿದ್ಧವಾಗಿರುವ ಪುಷ್ಪಕ ವಿಮಾನವನ್ನು ಹತ್ತುವೆಯೋ ಇಲ್ಲ ಬಲಚರ ತೆರೆದುಕೊಂಡು ಹೋಗಲ್ಲ. ರಾಮಚಂದ್ರ, ರಾಮಚಂದ್ರ, ಪ್ರಭು ಶ್ರೀರಾಮಚಂದ್ರ, ಶ್ರೀರಾಮಚಂದ್ರ.